ಮುಕ್ತಾಯ ಹಂತಕ್ಕೆ ತಲುಪಿದೆ ಈಗ ಪರಿಷತ್ ಫೈಟ್. ಇನ್ನೊಂದು ಮತ ಚಲಾವಣೆ ಮಾತ್ರ ಬಾಕಿ ಉಳಿದಿದೆ. ಡಿಸಿಎಂ ಪರಮೇಶ್ವರ್ ಮತ ಚಲಾವಣೆ ಬಾಕಿ ಇದೆ. ಈವರೆಗೂ 221 ಶಾಸಕರಿಂದ ಮತ ಚಲಾವಣೆ ಆಗಿದೆ. ಸಿಎಂ ಡಿಕೆಶಿ, ಮಾಜಿ ಸಿದ್ದರಾಮಯ್ಯ ಕೂಡ ವೋಟಿಂಗ್ ಮಾಡಿದ್ದಾರೆ. ಈಗ ಡಿಸಿಎಂ ಮಾತ್ರ ವೋಟಿಂಗ್ ಮಾಡಬೇಕು. ಆರೋಗ್ಯ ಸಮಸ್ಯೆಯಿಂದ ಇನ್ನೂ ಕೂಡ ಪರಮೇಶ್ವರ್ ಅವರು ಬರಲಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕೆಲವೇ ಹೊತ್ತಲ್ಲಿ ಆಗಮಿಸ್ತಾರೆ ಡಿಸಿಎಂ ಪರಮೇಶ್ವರ್. ಆಲ್ಮೋಸ್ಟ್ ಅವರು ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಚಲಾಯಿಸ್ತಾರೆ. ಅವ್ರ ಕಡೆಯಿಂದ ಅಡ್ಡ ಮತದಾನ ಆಗಲ್ಲ ಅನ್ನುವಂಥದ್ದು 90% ಎಲ್ಲರಿಗೂ ಕೂಡ ಕಾನ್ಫಿಡೆನ್ಸ್ ಇದೆ, ನಂಬಿಕೆ ಕೂಡ ಇದೆ. ಈಗ ಕೇವಲ ಒಂದೇ ಒಂದು ನಾಯಕರು ಅಥವಾ ಒಂದೇ ಒಂದು ಮತ ಚಲಾವಣೆ ಬಾಕಿ ಇದೆ. ಅದು ಡಿಸಿಎಂ ಪರಮೇಶ್ವರ್ ಅವರು. ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಮೊನ್ನೆಯೂ ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು. ಹಾಗಾಗಿ ಇದರಿಂದ ಸ್ವಲ್ಪ ತಡ ಆಗ್ತಾ ಇದೆ. ಬಹುಶಃ ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಬರ್ತಾರೆ. ಡಿಸಿಎಂ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಬಂದು ಮತ ಚಲಾಯಿಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಕೆಲವೇ ಹೊತ್ತಲ್ಲಿ ಆಗಮಿಸ್ತಾರೆ ವಿಧಾನಸೌಧಕ್ಕೆ. ಬಂದು ಅವರು ಕೂಡ ಮತ ಚಲಾಯಿಸ್ತಾರೆ. ಇನ್ನು ಪರಮೇಶ್ವರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಆಲ್ಮೋಸ್ಟ್ ಅವರು ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅಥವಾ ಅವ್ರ ಕಡೆಯಿಂದ ಯಾವುದೇ ಕ್ರಾಸ್ ವೋಟಿಂಗ್ ಆಗೋದಿಲ್ಲ ಅನ್ನೋಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ. ಬಟ್ ಆದರೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಏನಾಗ್ಬೋದು ಅಥವಾ ಯಾವ ರೀತಿಯಾದಂಥ ಟ್ವಿಸ್ಟನ್ನು ಪಡಿಬೋದು ಅಂತ ಹೇಳಿ. ಕಾರಣ ಏನು ಅಂತಂದ್ರೆ, ಈಗ ಎಕ್ಸಾಂಪಲ್ ನಾವು JDS ಅಭ್ಯರ್ಥಿ ಬಗ್ಗೆ ನೋಡ್ಬೋದು. ಇದರಲ್ಲೂ ಕೂಡ ಬಹಳಷ್ಟು ಕ್ರಾಸ್ ವೋಟಿಂಗ್ ಆಗಿದೆ.